ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಆಷಾಢ ಶುಕ್ರವಾರ, ಮೊದಲ ಆಷಾಢ ಶುಕ್ರವಾರದಲ್ಲಿ ದೇವಿ ಶಕ್ತಿ ಪಾರ್ವತಿ ಅಮ್ಮನವರಿಗೆ ಯಾವ ರೀತಿ ಪೂಜೆ ನೆರವೇರಿಸಲಾಯಿತು, ಹಾಗೆ ಇದು ಯಾವ ದೇವಸ್ಥಾನ ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಸೋಮವಾರಪೇಟೆಯಲ್ಲಿ ಸೋಮೇಶ್ವರ ದೇವಸ್ಥಾನ. ಅಲ್ಲಿ ನಿಮಗೆ ಶಕ್ತಿ ಪಾರ್ವತಿ ಹಾಗೆ ಸೋಮೇಶ್ವರ ಹಾಗೆ ವಿಘ್ನೇಶ್ವರ ಹಾಗೆ ನವಗ್ರಹಗಳು ಎಲ್ಲ ಕೂಡ ಸಿಗುತ್ತೆ, ನೋಡಬಹುದು ಆ ದೇವಸ್ಥಾನದಲ್ಲಿ. ಹಾಗೆ ನಾನು ಇದೇ ದೇವಸ್ಥಾನದ್ದು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ, ಶಿವರಾತ್ರಿ ಹಬ್ಬದಲ್ಲಿ. ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರಿ, ಎಲ್ಲರೂ ಕೂಡ ನನ್ನ ವೀಡಿಯೋಸ್ನ ನೋಡಿದ್ರಿ, ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಇದೇ ಥರ ಈ ವಿಡಿಯೋಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕಾಗಲಿ, ಇನ್ನಷ್ಟು ನನ್ನ ಕೆಲಸಗಳನ್ನು ಮಾಡೋದಕ್ಕಾಗಲಿ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಲೈಕ್ಸ್ ಆಗಲಿ, ಒಂದು ನನ್ನ ವೀಡಿಯೋಸ್ನ ಫುಲ್ ವಾಚ್ ಮಾಡೋದಾಗಲಿ ನನಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಆಷಾಢ ಶುಕ್ರವಾರದ ಮೊದಲ ಶುಕ್ರವಾರ ದೇವಿ ಬಳಗದ ವತಿಯಿಂದ ಪೂಜೆನ ನೆರವೇರಿಸಲಾಗಿತ್ತು. ಹಾಗೆ ಲಲಿತಾ ಸಹಸ್ರನಾಮ ಶ್ಲೋಕಗಳು, ಹಾಗೆ ದೇವಿಯ ಭಜನೆಗಳು, ಹಾಗೆ ಹಾಡುಗಳನ್ನು ಹಾಡ್ತಾ, ಹಾಡುಗಳನ್ನು ಪಠಿಸ್ತಾ ಅದ್ಭುತವಾಗಿ ರಾಹುಕಾಲದ ಸಮಯದಲ್ಲಿ ಕೂತ್ಕೊಂಡು ದೇವಿ ಧ್ಯಾನವನ್ನು ಮಾಡಲಾಗಿತ್ತು. 12 ಗಂಟೆ ಸುಮಾರಿಗೆ, 10:30ಯಿಂದ 11 ಗಂಟೆ ಹಾಗೆ ರಾಹುಕಾಲ ಇರುತ್ತೆ. ಈ ನಿಂಬೆಹಣ್ಣಿನ ದೀಪ ಆಗಲಿ, ಬೆಲ್ಲದ ದೀಪದ ಆರತಿ ಏನಿದ್ರೂ ರಾಹುಕಾಲದ ಸಮಯದಲ್ಲೇ ಆಗುತ್ತೆ ಆಷಾಢ ಶುಕ್ರವಾರಗಳಲ್ಲಿ. ಹಾಗಾಗಿ ಆ ಸಮಯದವರೆಗೂ ದೇವಿಯ ಹಾಡುಗಳನ್ನು ಹಾಡ್ತಾ, ಶ್ಲೋಕಗಳು, ಸಹಸ್ರನಾಮಗಳನ್ನು ಹಾಡ್ತಾ ಸಮಯವನ್ನು ದೇವಿಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇದು ಬರೀ ಆಷಾಢ ಶುಕ್ರವಾರ ಅಂತ ಅಲ್ಲ, ಇಲ್ಲಿ ಪ್ರತಿ ಹಬ್ಬಗಳಲ್ಲಿ, ಪ್ರತಿಯೊಂದು ರಾತ್ರಿ ಟೈಮಲ್ಲಿ ಎಲ್ಲನೂ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಗಳನ್ನು ಮಾಡ್ತಾರೆ. ನೀವು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ, ಒಂದಷ್ಟು ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ವಿಷಯಗಳು ಕೂಡ ರೀಚ್ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ನಾವು ಕೂಡ ಇದರಲ್ಲಿ ಕೂತು ಮಗನಾಗಿ ದೇವಿಯ ಧ್ಯಾನ ಮಾಡೋದಿದೆಯಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಇಷ್ಟ ತುಂಬಾ ಖುಷಿ ಆಯಿತು. ಹಾಗೆ ಎಲ್ಲರೂ ಕೂಡ ಅವರವ್ರದ್ದೇ ಆಗಿರೋ ಭಜನೆಗಳಲ್ಲಿ ಹಾಡುಗಳನ್ನು ಹಾಡ್ತಾ, ಸಹಸ್ರನಾಮಗಳನ್ನ ಹೇಳ್ತಾ ಮಗ್ನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆ 10 ಗಂಟೆಗೆ ಶುರುವಾದರೆ 12 ಗಂಟೆ ಒಳಗಡೆ ಈ ಪೂಜೆ ಆಗುತ್ತೆ. ರಾಹುಕಾಲದ ಟೈಮಲ್ಲಿ ದೀಪ ಹಚ್ಚಿ ದೇವಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡಲಾಗುತ್ತೆ. ಹಾಗೆ ಮುಂದಿನ ವಾರ ಕೂಡ ಮಾತೃ ಬಳಗದ ವತಿಯಿಂದ ಪೂಜೆ ಕೂಡ ಇದೆ. ನೆಕ್ಸ್ಟ್ ವೀಕ್ ಕೂಡ ಯಾರು ಬೇಕಾದರೂ ಬರಬಹುದು ಪೂಜೆಗೆ. ನೀವು ಯಾರು ಬೇಕಾದರೂ ಇಲ್ಲಿ ನಿಮಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜೆನ ಮಾಡಿಸ್ಬೋದು. ಹಾಗೆ ನಿಂಬೆಹಣ್ಣಾಗಲಿ, ಬೆಲ್ಲವಾಗಿ ಹಚ್ಚಿ ಆರತಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಈ ಬೆಲ್ಲದ ದೀಪ ಏನಕ್ಕೆ ಹಚ್ತಾರೆ, ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿಂಬೆಹಣ್ಣು ಕೂಡ ದೀಪ ಹಚ್ತಾರೆ. ನಾನು ಕೂಡ ನಿಂಬೆಹಣ್ಣಿನ ದೀಪನ ಹಚ್ಚಿದ್ದೆ ಇಲ್ಲಿ. ನಾನು ಸುಮಾರು ಇದು 4ನೇ ವರ್ಷ ಹಚ್ತಾ ಇರೋದು. ತುಂಬಾ ಮನಸ್ಸಿಗೆ ನೆಮ್ಮದಿ, ಹಾಗೆ ನಮ್ಮ ಕೆಲವೊಂದು ಆಸೆಗಳು ಕೂಡ ದೇವಿ ಪೂರೈಸ್ತಾಳೆ ಅಂತಲೇ ಹೇಳಬಹುದು. ಹಾಗೆ ತುಂಬಾ ಶಕ್ತಿ ಇದೆ ದೇವಿಗೆ ಅಂತ ಹೇಳ್ಬೋದು. ದೇವಿ ಹೆಸರೇ ಶಕ್ತಿ ಪಾರ್ವತಿ ಅಂತ. ಶಕ್ತಿ ಪಾರ್ವತಿ ಅಮ್ಮನವ್ರಿಗೆ ನೀವು ಬೇಡ್ಕೊಂಡು ಬೆಹಣ್ಣು ದೀಪ ಆಗಲಿ, ಬೆಲ್ಲದ ದೀಪ ಆಗಲಿ ಹಚ್ಚೋದ್ರಿಂದ ನಿಮಗೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಪೂಜೆ ನಡುವೆ ಒಂದು ಪ್ರಸಾದ ಕೂಡ ಆಯಿತು ಅಂತ ಹೇಳ್ಬೋದು. ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸಿರೋರಿಗೆ ದೇವಿ ಪ್ರಸಾದ ಕೂಡ ಕೊಟ್ಟರು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಅದನ್ನು ನೋಡಿ. ಎಲ್ಲರಿಗೂ ಅಷ್ಟೇ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಫ್ರೀ ಇದ್ದು ನಿಮ್ಮಲ್ಲಿ ಟೈಮ್ ಇದೆ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಹಾಗೆ ನೀವು ಈ ಸಮಯದಲ್ಲಿ ದೇವಿಗೆ ಮಡ್ಲಕ್ಕಿ ಒಪ್ಪಿಸಬಹುದು. ಹಾಗೆ ದೇವಸ್ಥಾನಕ್ಕೆ ಬಂದಿರೋ ಮುತ್ತೈದೆಯರಿಗೆ ಬಳೆ, ಅರಿಶಿನ ಕುಂಕುಮ ಕೂಡ ಕೊಡಬಹುದು. ಈ ಥರ ಎಲ್ಲ ಮಾಡಬಹುದು. ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ದೇವಿ ಅಂತೂ ನೋಡೋದಕ್ಕೆ ಅಲಂಕಾರ ಆದಮೇಲೆ 2 ಕಣ್ಗಳೇ ಸಾಲಲ್ಲ, ಅಷ್ಟು
ಕಳೆಯಿಂದ ದೇವಿಯನ್ನು ನೋಡಬೇಕು ಅಂತ ಇನ್ನಷ್ಟು ನೋಡೋಣ ಅಂತ ಅಷ್ಟು ಕಳೆ ತುಂಬಿತ್ತು ದೇವಿಯಲ್ಲಿ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಖುಷಿ ಸಿಗುತ್ತೆ ನಿಮಗೆ ದೇವಿಯನ್ನು ನೋಡ್ತಾ ಇದ್ರೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಹೆಣ್ಮಕ್ಳಿಗೆ ಶ್ರಾವಣ ಮಾಸ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಶ್ರಾವಣ ಮಾಸದಲ್ಲಿ ತುಂಬ ಹಬ್ಬಗಳು ಬರುತ್ತೆ. ವರಮಹಾಲಕ್ಷ್ಮಿ, ಕೃಷ್ಣ ಜನ್ಮಾಷ್ಟಮಿ, ಈ ಥರ ಬೇರೆ ಬೇರೆ ಹಬ್ಬಗಳೆಲ್ಲ ಬರುತ್ತೆ. ತುಂಬ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ಬಟ್ ನನಗೆ ಆಷಾಢ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗ ಆಷಾಢ ಮಾಸ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ. ಅವಾಗ ಆಂಟಿನ ಫೋನ್ ಮಾಡಿ ಕೇಳ್ತಾ ಇರ್ತೀನಿ. ಯಾಕಂದರೆ ಫಸ್ಟ್ ವೀಕ್ ಎಲ್ಲರೂ ಮಿಸ್ ಆಗಿಬಿಡುತ್ತೋ ಅನ್ನೋ ಭಯ. ನೋಡಿ ಎಲ್ಲರೂ ಬೆಲ್ಲ, ನಿಂಬೆಹಣ್ಣು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ತುಪ್ಪದಲ್ಲಿ ಬೆಲ್ಲದ ದೀಪವನ್ನು ಹಚ್ತಾರೆ. ತುಪ್ಪದ ಬತ್ತಿ ಮಾಡಿಕೊಂಡು ಅದರಿಂದ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ನೋಡಿ ಅಮ್ಮನವರು ಈ ತಟ್ಟೆಗೆ ಫಸ್ಟು ಅಕ್ಕಿ ಹಾಕಿ ನಂತರ ಬೆಲ್ಲ ಅಥವಾ ನಿಂಬೆಹಣ್ಣನ್ನು ಇಟ್ಟು ಏನಕ್ಕೆ ದೀಪ ಹಚ್ತಾರೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಈ ವಿಡಿಯೋ ಅಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ವಿಶೇಷತೆ ಏನು, ಯಾಕೆ ಈ ಥರ ಹಚ್ಚಬೇಕು, ಖಾಲಿ ಯಾಕೆ ಹಚ್ಚಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವಿಶೇಷವಾಗಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಅವರವ್ರದೇ ಆದ ರೀತಿಯಲ್ಲಿ ನಾವು ದೀಪ ಹಚ್ಚಬೇಕಾಗಿರೋ ಆರತಿ ತಟ್ಟೆಯನ್ನ ಡೆಕೋರೇಟ್ ಮಾಡ್ಕೊಂಡು ಬಂದಿದ್ರು. ನೋಡಿ ಅಮ್ಮನವರಿಗೆ ಎಲ್ಲರೂ ಆರತಿನ ಬೆಳಗ್ತಾ ಇದ್ದಾರೆ. ಇದಂತೂ ತುಂಬಾನೇ ಮನಸ್ಸಿಗೆ ಮುದಾನು ಇರುತ್ತೆ. ನೀವು ಕೈಯಲ್ಲಿ ತಟ್ಟೆ ಇಟ್ಕೊಂಡು ಅಮ್ಮನವ್ರನ್ನ ನೆನೆಸ್ಕೊಂಡು ನಮ್ಮ ಕೈಯಾರೆ ನಾವೇ ಆರತಿ ಮಾಡಿ ತಟ್ಟೆನ ಅಲ್ಲಿ ಇಡೋದು, ಇದಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಇದನ್ನು ಮಾಡ್ತಿದ್ದೀನಿ, ಮಿಸ್ಸೇ ಮಾಡಲ್ಲ. ನನಗೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ನೆಮ್ಮದಿ, ಖುಷಿ. ಹಾಗೆ ನನ್ನ ಬೇಡಿಕೆಗಳನ್ನ ತಾಯಿ ನೆರವೇರಿಸಿದ್ದಾರೆ ಅಂತಲೇ ಹೇಳಬಹುದು. ಹಾಗೆ ಈ ಥರ ವಿಡಿಯೋಸ್ ಮಾಡೋದಕ್ಕೂ ನನಗೆ ಅಮ್ಮ ಇನ್ನಷ್ಟು ಶಕ್ತಿ ಬರಿಸಲಿ, ನನಗೆ ಇನ್ನಷ್ಟು ಎನರ್ಜಿ ಕೊಡಲಿ ಈ ಥರ ಮಾಡೋದಕ್ಕೆ ಅಂತ ಕೂಡ ನಾನು ಅಮ್ಮನಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಮಕ್ಕಳಿಗೂ ಸರ್ವ ಭಕ್ತಾದಿಗಳಿಗೂ ಬೇಕಾಗಿರತಕ್ಕಂತ ಕ್ಷೇಮ, ಸ್ಥೈರ್ಯ, ವೀರ್ಯ, ವಿಜಯ, ಅಭಿಯಾನಂದ, ಆಯುರಾರೋಗ್ಯ, ಐಶ್ವರ್ಯ, ವಿಪುಲ ಧನಗಣಕ ವಸ್ತುವಾಹನ ಇದ್ದೇನೆ. ದೇವತಾ ಪೂರ್ಣಾನುಗ್ರಹ ಫಲಾಭಿವೃದ್ಧಿರಸ್ತು, ಉತ್ತರೋತ್ತರ ಶ್ರೇಯಾಭಿವೃದ್ಧಿ. ಹಾಗೆ ದೇವಿ ಬಳಗದ ವತಿಯಿಂದ ಪೂಜೆ ಮಾಡಿಸಲಾಗಿತ್ತಲ್ಲ, ಅವ್ರಿಗೆಲ್ಲಾನು ಪೂಜೆ ಮಾಡಿ ಪ್ರಸಾದವನ್ನ ಕೊಟ್ಟರು. ನೋಡಿ ದೀಪಗಳಂತೂ ಎಷ್ಟು ಅದ್ಭುತವಾಗಿ ಬೆಳಗ್ತಾ ಇದೆ ಅಂತ. ಈ ತರ ದೀಪ ಬೆಳಗೋದನ್ನು ನೋಡೋದಕ್ಕಂತೂ 2 ಕಣ್ಣೇ ಸಾಲಲ್ಲ ಅನ್ಸುತ್ತೆ. ಹಾಗೆ ಅಮ್ಮನವ್ರು ಕೂಡ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.